ಇವತ್ತಿನಿಂದ ರಾಜ್ಯದಲ್ಲಿ ಯುವನಿಧಿ ಅಧಿಕೃತವಾಗಿ ಜಾರಿಯಾಗುತ್ತೆ. ಯಾರೆಲ್ಲ ಅರ್ಹರಾಗಿರ್ತಾರೆ ಅಂದರೆ 2022-23ರಲ್ಲಿ ಉತ್ತೀರ್ಣರಾಗಿ ಡಿಪ್ಲೊಮಾ ಮತ್ತು ಪದವೀಧರರು ಇದಕ್ಕೆ ಅರ್ಹರಾಗಿರ್ತಾರೆ. ಇವರು ಅರ್ಜಿಯನ್ನು ಸಲ್ಲಿಸಬಹುದು. ಇದಾದ ನಂತರ ಇವರಿಗೆ ಒಂದು ಪ್ರಮಾಣ ಪತ್ರವನ್ನು ಕೂಡ ಅವರೇ ಸ್ವಯಂ ಘೋಷಣೆ ಮಾಡಬೇಕಾಗುತ್ತೆ. ನಾವು ಪದವಿ ಡಿಪ್ಲೊಮಾವನ್ನು ಮುಗಿಸಿ 6 ತಿಂಗಳಾದರೂ ಕೂಡ ನಮಗೆ ಈವರೆಗೂ ಉದ್ಯೋಗ ಸಿಕ್ಕಿಲ್ಲ, ಹೀಗಾಗಿ ನಮಗೆ ಯುವನಿಧಿಯನ್ನು ಕೊಡಬೇಕು ಅಂತ ಸ್ವಯಂ ಘೋಷಣಾ ಪತ್ರವನ್ನು ಅವರೇ ಸಲ್ಲಿಸಬೇಕಾಗುತ್ತೆ. ಆ ಸ್ವಯಂ ಘೋಷಣಾ ಪತ್ರ ಹಾಗೆ ಬ್ಯಾಂಕ್ ಡೀಟೇಲ್ಸ್, ಆಧಾರ್ ಕಾರ್ಡ್, ಇನ್ನುಳಿದಂತೆ ಪದವಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. 6 ತಿಂಗಳು ಉದ್ಯೋಗ ಸಿಗದೆ ಇರೋರಿಗೆ ಈ ಯುವನಿಧಿ ಸಿಗುವಂಥದ್ದು. ವೃತ್ತಿಪರ ಕೋರ್ಸ್ ಸೇರಿದಂತೆ ಎಲ್ಲ ಪದವೀಧರರಿಗೆ ಈ ಯುವನಿಧಿ ಸಿಗುತ್ತೆ. ಯಾರು 2022-23ರಲ್ಲಿ ಪಾಸ್ ಆಗಿರ್ತಾರೆ ಅವರಿಗೆ, ಎಲ್ಲ ಪದವೀಧರರಿಗೆ ಪ್ರತಿ ತಿಂಗಳು 3,000 ರೂಪಾಯಿಯನ್ನು ಕೊಡ್ತಾರೆ. ಹಾಗೆ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ನಿರುದ್ಯೋಗ ಭತ್ಯೆಯನ್ನು ಕೊಡುವಂತಹ ಯೋಜನೆ ಯುವನಿಧಿ. ಕಾಂಗ್ರೆಸ್ ಸರ್ಕಾರ ಈ ಬಾರಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ಈಗಾಗಲೇ 4 ಗ್ಯಾರಂಟಿಗಳನ್ನು ಜಾರಿ ಮಾಡಿದೆ. ಇನ್ನು ಉಳಿದ ಯುವನಿಧಿ ಯೋಜನೆಯನ್ನು ಇವತ್ತಿನಿಂದ ಜಾರಿ ಮಾಡ್ತಾ ಇರುವಂಥದ್ದು. ಇದು ಯಾವಾಗವರೆಗೂ ಕೊಡ್ತಾರೆ ಅಂದರೆ 2 ವರ್ಷದವರೆಗೂ ಕೊಡ್ತಾರೆ, ಅಥವಾ ಉದ್ಯೋಗ ಸಿಗುವವರೆಗೂ. ಅಪ್ಲೈ ಮಾಡಿ ಆಯಿತು, ಫಂಡ್ ಬರ್ತಾ ಇದೆ ಅಂತ ಹೇಳಿ ಮಿಡ್ಲಲ್ಲಿ ಏನಾದರೂ ಅವರಿಗೆ ಕೆಲಸ ಸಿಕ್ಕಿದ್ರೆ ಈ ಯುವನಿಧಿ ಸಿಗೋದಿಲ್ಲ. ಅದರ ನಂತರ ಒಂದು ವೇಳೆ ನಾನು ಡಿಪ್ಲೊಮಾ ಮುಗಿಸ್ಕೊಂಡಿದ್ದೀನಿ, ಹಾಗೆ ಪದವಿ ಕೂಡ ಪಡೆದುಕೊಂಡಿದ್ದೀನಿ, ಉನ್ನತ ಶಿಕ್ಷಣನ ಮುಂದುವರಿಸ್ತೀನಿ ಅಂದರೆ ಅವ್ರಿಗೂ ಕೂಡ ಈ ಯೋಜನೆ ಅಪ್ಲೈ ಆಗೋದಿಲ್ಲ. ಕೇವಲ ಯಾರು ವಿದ್ಯಾಭ್ಯಾಸವನ್ನು ನಿಲ್ಲಿಸಿ ಉದ್ಯೋಗವನ್ನು ಹರಿಸ್ತಾ ಇರ್ತಾರೋ ಅವ್ರಿಗೆ 6 ತಿಂಗಳ ಅವಧಿಯಲ್ಲಿ ಕೆಲಸ ಸಿಕ್ಕಿಲ್ಲ ಅಂದರೆ ಅವರು ಇದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ರಾಜ್ಯ ಆಗಿರ್ಬೋದು, ಕೇಂದ್ರ ಸರ್ಕಾರದ ಯೋಜನೆಗಳಡಿ ಸ್ವಯಂ ಉದ್ಯೋಗಸ್ಥರಿಗೆ ಒಂದಿಷ್ಟು ಸಾಲವನ್ನು ಮಾಡ್ಕೊಂಡಿರ್ತಾರೆ. ಒಂದಿಷ್ಟು ಊರಿಗೆ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಒಂದಿಷ್ಟು ಸಾಲ ಕೊಡ್ತಾರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ಈ ಯೋಜನೆಗಳಿಂದ ಏನಾದರೂ ಸಾಲ ಪಡೆದು ಸ್ವಯಂ ಉದ್ಯೋಗವನ್ನು ನಡೆಸ್ತಾ ಇದ್ರೆ ಅಂಥವರಿಗೆ ಈ ಯೋಜನೆ ಅಪ್ಲೈ ಆಗೋದಿಲ್ಲ. ಇದು ಎಲ್ಲಿ ಸಲ್ಲಿಸಬಹುದು ಅರ್ಜಿಯನ್ನು? ಸೇವಾ ಸಿಂಧು ಪೋರ್ಟಲ್ ಮೂಲಕ ಮಾತ್ರನೇ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಆದರೆ ಇದು ಸೇವಾ ಸಿಂಡರ್ ಪೋರ್ಟಲ್ ಬಗ್ಗೆ ಒಂದಿಷ್ಟು ಕಂಪ್ಲೇಂಟ್ ಇರುವಂಥದ್ದು. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ, ಅದು ಕೂಡ ಸೇವಾ ಸಿಂಧು ಪೋರ್ಟಲಲ್ಲೇ ಅಪ್ಲೈ ಮಾಡಬೇಕಾಗುತ್ತೆ. ಆದರೆ ಅಲ್ಲಿ ಒಂದು ತಾಂತ್ರಿಕ ದೋಷ ಬರುತ್ತೆ. ಯಾರು ಹೋಗಿ ಅಪ್ಲೈ ಮಾಡಿದ್ರು ಕೂಡ ಅಲ್ಲಿ ಸರ್ವರ್ ಡೌನ್ ಅಂತಾನೆ ಬರ್ತಾ ಇರುತ್ತೆ. ಹೀಗಾಗಿ ಸರ್ಕಾರ ಕೂಡ ಇದ್ರ ಬಗ್ಗೆ ಒಂದಿಷ್ಟು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಎಲ್ಲ ಅಪ್ಲಿಕೇಶನ್ ಅನ್ನ ಕೂಡ ಸೇವಾ ಸಿಂಧು ಪೋರ್ಟಲ್ಗೆ ಕೊಡ್ತಾ ಇದ್ರೆ ಅಲ್ಲಿ ಸರ್ವರ್ ಜಾಮ್ ಆಗುವ ಚಾನ್ಸಸ್ ಇರುವಂಥದ್ದು. ಹೀಗಾಗಿ ಬೇರೆ ಏನಾದರೂ ಮಾರ್ಗ ಇದೆಯಾ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಇದರ ಜೊತೆಗೆ ನಿರುದ್ಯೋಗ ಸ್ಥಿತಿಯಲ್ಲಿ ಇದ್ದೇನೆ ನಾನು ಅಂತ ಹೇಳಿ ಅಭ್ಯರ್ಥಿ ಘೋಷಣೆ ಮಾಡ್ಕೋಬೇಕಾಗುತ್ತೆ. ಅದು ಆ ಘೋಷಣಾ ಪತ್ರ ಇದ್ರೆ ಮಾತ್ರ ಸಾಕು. ಇನ್ನು ಷರತ್ತುಗಳೇನು ಅಂತ ನೋಡೋದಾದ್ರೆ, ಪದವಿ ಡಿಪ್ಲೊಮಾ ಮುಗಿಸಿ 6 ತಿಂಗಳಾದ್ರೂ ಉದ್ಯೋಗ ಸಿಗದೆ ಇದ್ರೆ ಮಾತ್ರ, ಪದವಿ ಡಿಪ್ಲೊಮಾ ಮುಗಿಸಿ 6 ತಿಂಗಳವರೆಗೆ ಉದ್ಯೋಗ ಸಿಕ್ಕಿಲ್ಲ ಅಂದ್ರೆ ಮಾತ್ರ ಇವರಿಗೆ ಈ ಯೋಜನೆ ಅಪ್ಲೈ ಆಗುತ್ತೆ. ಪ್ರತಿ ಫಲಾನುಭವಿಗೆ 2 ವರ್ಷಗಳವರೆಗೆ ಮಾತ್ರ ಈ ಯೋಜನೆ ಸೀಮಿತವಾಗಿರುತ್ತೆ. ಈ 2 ವರ್ಷದ ಅವಧಿ ಏನಿದೆ, ಈ 2 ವರ್ಷದ ಅವಧಿ ನಂತರ ಅವರಿಗೆ ಯೋಜನೆ ಸಿಗೋದಿಲ್ಲ, ಅಂದ್ರೆ ಹಣ ಸಿಗೋದಿಲ್ಲ. ಇದ್ರ ಜೊತೆಗೆ ಈ 2 ವರ್ಷದ ಅವಧಿಯ ಒಳಗಾಗಿ ಏನಾದರೂ ಕೆಲಸ ಸಿಕ್ಕಿದ್ರೆ ಅದನ್ನ ಇವರು ಘೋಷಣೆ ಮಾಡಬೇಕಾಗುತ್ತೆ. ಫಲಾನುಭವಿ ಘೋಷಣೆಯನ್ನ ಮಾಡಿಕೊಂಡು ನನಗೆ ಕೆಲಸ ಸಿಕ್ಕಿದೆ ಅಂತ ಘೋಷಣೆ ಮಾಡಿಕೊಂಡು ಅದರಿಂದ ಬರುವಂತಹ ಅಮೌಂಟನ್ನ ತಗೋಬಾರ್ದು. ಕೆಲಸ ಸಿಕ್ಕಿದೆ ಅಂತ ಘೋಷಣೆ ಆದ ನಂತರ ಅವರಿಗೆ ಅಮೌಂಟ್ ಬರೋದಿಲ್ಲ. ಒಂದು ವೇಳೆ ಏನಾದರೂ ಕೆಲಸ ಸಿಕ್ಕಿದ್ರೂ ಕೂಡ ಈ ಯೋಜನೆಯ ಲಾಭವನ್ನ ಪಡಿತಾ ಇದ್ರೆ, ಒಂದು ವೇಳೆ ನಿಮಗೆ 2 ವರ್ಷದ ಒಳಗಾಗಿ ಒಂದು ಕೆಲಸ ಸಿಕ್ತು ಆದರೂ ಕೂಡ ನೀವು ಯುವನಿಧಿಯಿಂದ ಹಣ ಪಡಿತಿದ್ರೆ ನಿಮ್ಮ ಮೇಲೆ ಒಂದಿಷ್ಟು ದಂಡವನ್ನ ಹೇರಲಾಗುತ್ತೆ. ಇದು ಕೂಡ ಕಂಡೀಷನ್ ಇರುವಂಥದ್ದು. ಷರತ್ತುಗಳಲ್ಲಿ ಪ್ರಮುಖವಾಗಿ ಉದ್ಯೋಗ ಸಿಕ್ಕ ನಂತರ ಭತ್ಯೆಯನ್ನ ಸ್ವೀಕರಿಸೋದನ್ನ ನಿಲ್ಲಿಸಬೇಕು. ಸ್ವಯಂ ಘೋಷಣೆ ಮಾಡ್ಕೋಬೇಕು ನಮಗೆ ಕೆಲಸ ಸಿಕ್ಕಿದೆ ಅಂತ ಹೇಳಿ. ಒಂದು ವೇಳೆ ಏನಾದರೂ ಉದ್ಯೋಗ ಸಿಕ್ಕಿ ಈ ಭತ್ಯೆಯನ್ನು ಕೂಡ ಪಡಿತಿದ್ರೆ ಅವ್ರಿಗೆ ದಂಡವನ್ನ ವಿಧಿಸಲಾಗುತ್ತೆ.